ಸದನದಲ್ಲಿ ಸುರೇಶ್ ವರ್ಸಸ್ ಭೈರತಿ ಸುರೇಶ್ ಫೈಟ್ ವಿಪರೀತವಾಯಿತು. 7 ತಿಂಗಳಿಗೆ ಹುಟ್ಟಿದವರಂತೆ ಆಡಬೇಡಿ ಎಂದು ಭೈರತಿಗೆ ಟಾಂಗ್ ಕೊಟ್ಟ ಸುರೇಶ್. ಹಾಗಾದರೆ ಭೈರತಿ ಸುರೇಶ್ಗೆ ಸೈಲೆಂಟ್ ಶಾಕ್ ನೀಡಿದ ಸುರೇಶ್ ಕುಮಾರ್ ಸದನದಲ್ಲಿ ತೀವ್ರ ತರಹದ ಮಲ್ಲ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. 7 ತಿಂಗಳಿಗೆ ಹುಟ್ಟಿದವರಂಗೆ ಆಡಬೇಡಿ ಎಂದು ಭೈರತಿಗೆ ಟಾಂಗ್ ಕೊಟ್ಟ ಸುರೇಶ್ ಕುಮಾರ್ ಬಿಜೆಪಿಯ ಶಾಸಕ. ಭೈರತಿ ಸುರೇಶ್ಗೆ ಸೈಲೆಂಟ್ ಶಾಕ್ ನೀಡಿದ ಸುರೇಶ್ ಕುಮಾರ್ ವಿಧಾನಸಭೆಯಲ್ಲಿ ಸಚಿವರ ಆತುರಕ್ಕೆ ಮಾಜಿ ಸಚಿವರ ವ್ಯಂಗ್ಯ. ಸುರೇಶ್ ಕುಮಾರ್ ವ್ಯಂಗ್ಯ ಮಾತಿಗೆ ಸದನದಲ್ಲಿ ಕೋಲಾಹಲ. ಸದನದಲ್ಲಿ ಸುರೇಶ್ ವರ್ಸಸ್ ಭೈರತಿ ಸುರೇಶ್ ಫೈಟ್ ತೀವ್ರ ತರಹದಲ್ಲಿ ನಡೆಯಿತು. 7 ತಿಂಗಳು ಹುಟ್ಟಿದವರಂತ ಆಡಬೇಡಿ ಎಂದು ಭೈರತಿಗೆ ಟಾಂಗ್ ಕೊಟ್ಟ ಸುರೇಶ್ ಕುಮಾರ್. ಕೇವಲ ದೋಷಾರೋಪಗಳಿಂದಲೇ ಮುಗಿದು ಹೋಗುವ ಸದನ ಈ ಬಾರಿಯೂ ಹಂಗೆ ಆಗುತ್ತೋ ಏನೋ. ಪರಸ್ಪರ ಈ ಹಿಂದೆ ಅಡಗಿದ್ದ ಕೋಪಗಳನ್ನೆಲ್ಲ ತೀರಿಸಿಕೊಳ್ಳೋ ಸದನದಲ್ಲಿ ರಾಜಕಾರಣಿಗಳು. ಸದನ ಅಂದ್ರೆ ಏನು, ಸದನದ ಉದ್ದೇಶ ಏನು, ಸದನದ ಅಜೆಂಡಾ ಏನು, ಮಂಗುಗಳು ಕೆಲವರಿಗೆ ಗೊತ್ತೇ ಇಲ್ಲ. ಕೂತ್ಕೊಂಡು ಮಾಧ್ಯಮದಲ್ಲಿ ಸ್ವಲ್ಪ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಎದ್ದು ನಿಂತು ಜೋರಾಗಿ ಮಾತನಾಡಿದ ಕೂಡಲೇ ನಾನೇನೋ ಸಾಧಿಸಿಬಿಟ್ಟೆ ಅನ್ನೋ ಭ್ರಮೇಲಿ ಬದುಕ್ತಿದ್ದಾರೆ ಕೆಲ ರಾಜಕಾರಣಿಗಳು. ಸದನ ಅಂದ್ರೇನು, ರಾಜ್ಯದಲ್ಲಿ ನಡೆದಿರತಕ್ಕಂತಹ ಪ್ರಸಕ್ತ ವಿದ್ಯಮಾನಗಳ ಕುಂದುಕೊರತೆಗಳನ್ನು ಚರ್ಚಿಸಲ್ಪಡಬೇಕಾದ ಸದನ. ಜನಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ಜಿಲ್ಲೆಗಳ ಅಭಿವೃದ್ಧಿಗಾಗಿ, ತಾಲೂಕು ಮಟ್ಟದಲ್ಲಿ ಏಳಿಗೆ ಬಯಸುವ ರಾಜಕಾರಣಿಗಳು ಚರ್ಚಿಸಲ್ಪಡಬೇಕಾದ ಒಂದು ವೇದಿಕೆ ಅಲ್ವಾ. ಸದನದ ಸಭಾಧ್ಯಕ್ಷರ ಗಮನಕ್ಕೆ ತಂದು, ಸಭಾಧ್ಯಕ್ಷರು ಸರ್ಕಾರದ ಕಾರ್ಯದರ್ಶಿ ಗಮನಕ್ಕೆ ತಂದು, ಅದಾದ ನಂತರ ಆ ಡೆವಲಪ್ಮೆಂಟ್ನ ಕಾರ್ಯಗಳು ರಾಜ್ಯದಲ್ಲಿ ಪ್ರಾಯೋಗಿಕ ಆಗಬೇಕಾದ ಒಂದು ಮೂಲ ಕೇಂದ್ರ ಅಲ್ವಾ ಸದನ. ಬರೀ ದೋಷಾರೋಪಗಳು. ಕಾಂಗ್ರೆಸ್ಸಿಗರು ಎದ್ದು ನಿಂತು ಜೈಂಕಾರ ಮೊಳಗಿಸೋದು, ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಗರು ಮೀಸೆ ತಿರುವುದು. ಇನ್ನಿದನ್ನು ಸೂಕ್ಷ್ಮವಾಗಿ ಗಮನಿಸುವ JDS ಅವಕಾಶ ಕಾದು ಅವರು ಎದ್ದು ನಿಂತ್ಕೊಂಡು ಗಂಟಲು ಹರ್ಕೊಳ್ಳೋದು. ಇದು ಸದನ. ಅದೇನೇ ಇರಲಿ, ಈಗ ಭೈರತಿ ಸುರೇಶ್ ವರ್ಸಸ್ ಸುರೇಶ್ ಕುಮಾರ್ ಮಲ್ಲ ಯುದ್ಧಕ್ಕೆ ಸಾಕ್ಷಿಯಾಯಿತು ಇವತ್ತಿನ ಸದನ. ಒಂದು ಕಡೆ 7 ತಿಂಗಳಿಗೆ ಏನು ಹುಟ್ಟಿದವರಂಗೆ ಆಡಬೇಡಿ ಅಂತ ಹೇಳಿ ಭೈರತಿಗೆ ಟಾಂಗ್ ಕೊಟ್ಟರು ಸುರೇಶ್ ಕುಮಾರ್. ಇನ್ನು ಭೈರತಿ ಸುರೇಶ್ಗೆ ಸೈಲೆಂಟ್ ಶಾಕ್ ನೀಡಿದ ಸುರೇಶ್ ಕುಮಾರ್ ವಿಧಾನಸಭೆಯಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಟ್ ಆಗೋಯ್ತು ಈ ಮಲ್ಲ ಯುದ್ಧ. ಸಚಿವರ ಆತುರಕ್ಕೆ ಮಾಜಿ ಸಚಿವರ ವ್ಯಂಗ್ಯ, ಸುರೇಶ್ ಕುಮಾರ್ ವ್ಯಂಗ್ಯ ಮಾತಿಗೆ ಸದನದಲ್ಲಿ ಒಂದು ಸ್ವಲ್ಪ ಕೋಲಾಹಲವೇ ಸೃಷ್ಟಿಯಾಯಿತು. Ruling party chief, as a leader of the Congress legislature party, ಅವ್ರು ಬೇಕಾದ ಮಾತಾಡ್ಲಿ, not the governor. ಗವರ್ನರ್ ಒಂದು ನಿಮಿಷ ಬರೀತು ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. It takes time. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ತೆಗೆಯೋದು ಸರಿಯಾಗಿ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಈಗ ಮಾತಾಡ್ತೀನಿ.
ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ. ಇಲ್ಲ ಅಧ್ಯಕ್ಷ, ಒಂದ್ ಸೆಕೆಂಡ್ ಆಯ್ತು, ಸಮಯ ಇರ್ಬೇಕು ಅವರು. ಒಬ್ರು ಮಾತಾಡಿ ಸುರೇಶ್ ಅವರೇ. ಇಲ್ಲ ಆಯ್ತು, ನೀವು ಮಾತಾಡಿ, ಯಾರು ಒಬ್ರು ಮಾತಾಡಿ. ಇಲ್ಲ ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಸರ್. ಒಬ್ರು ಮಾತಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.